ಏನು ಇದು ಮಾಡಿರೋದು ಬೀಜದವ್ರಿ ವಿಶೇಷ? ಬೀಜದವ್ರಿ ಸಹ ತಳಿ ಹೆಚ್ಚಾಗಿ ಮಾಡಬೇಕು ಅಂತ ಸಾಕೋದು. ಹಳಿಕಾರ ಉಳಿಸ್ಬೇಕು, ಹಳಿಕಾರ ಬೆಳೆಯಲಿ ಅಂತ. ಈ ಎತ್ತಿನ ವಿಶೇಷ ಏನು? ಎತ್ತು ತುಂಬ ಹಂಗಾಗಿದೆ. ಈಗ ಎರಡಲ್ಲೂ ಉದ್ದ ಇದೆ, ಗಾತ್ರ ಇದೆ, ಚೆನ್ನಾಗಿದೆ. ಯಾವ ಊರು ತಮ್ಮದು? ಕಗ್ಲಿಪುರ. ಇದಕ್ಕೆಲ್ಲ ಹಸುಗಳನ್ನ ಕಟ್ಕೊಂಬರ್ತಾರೆ ಇಲ್ಲಿಗೆ? ಅಲ್ಲೇ ಕಗ್ಲಿಪುರಕ್ಕೆ ಬರ್ತಾರೆ. ಸುಮಾರು ಎಷ್ಟು ತಿಂಗಳಿಂದ ಇದು? ಈಗ ಒಂದು 3 ತಿಂಗಳಿಂದ ಬರ್ತಾ ಇದೆ. 3 ತಿಂಗಳಿಂದ? 3 ತಿಂಗಳು. ಅಂದರೆ ಬ್ರೀಡು ಚೆನ್ನಾಗಿ ಬರುತ್ತೆ ಅನ್ನೋ ಚೆನ್ನಾಗಿ ಬರುತ್ತೆ ಅಂತ ಕಾರಣಕ್ಕೆ ಬಿಡ್ತದೆ. ಅಂದರೆ ಇದು ಹಳ್ಳಿಕಾರಕ್ಕೆ ಮಾತ್ರ ಕ್ರಾಸಿಂಗ್ ಮಾಡಿಸ್ಬೋದು ಅಥವಾ? ಹಳ್ಳಿಕಾರಕ್ಕೆ ಮಾತ್ರ, ಬೇರೆ ಮಾಡ್ತಾ ಇಲ್ಲ. ಎಷ್ಟು ಚಾರ್ಜ್ ಮಾಡ್ತೀರಿ ಒಂದು ಇದಕ್ಕೆ? 500 ರೂಪಾಯಿ. ಒಂದು ಸಲಕ್ಕೆ 500 ರೂಪಾಯಿ? ಒಂದು ಹಸುಗೆ 500 ರೂಪಾಯಿ. ಅದು ಒಂದು 2 ಸಾರಿ ಅಲ್ಲಿ ಮಿಸ್ ಆಗಿ 3 ಸಾರಿ ಆದರೂ ಫಲ ನಿಲ್ಲ ತನಕ ಅಷ್ಟೇ. ಎಷ್ಟು ಈಗ ಇಂಥ ಬ್ರೀಡ್ಗಳಿಗೆಲ್ಲ ಒಂದ್ಸಲ 2 ಸಲ ಫಲ ನಿಂತ್ಕೊಳ್ತವೆ ಹೆಂಗೆ? ಒಂದೇ ಸರಿ ನಿಂತ್ಕೊತವೆ. ಕ್ಲೀನಾಗಿ ಹಸು ನೀಟಾಗಿದ್ದರೆ ಒಂದೇ ಸರಿ ನಿಂತ್ಕೊತವೆ. ಏನೇನು ಬೇವು ಕೊಡ್ತೀರಿ ಇದಕ್ಕೆ? ತಿಂಡಿ ಇದೆಯಲ್ಲ? ತಿಂಡಿ ರವಾ ಬೂಸ, ಕಳೆ, ಚೆಕಾಯಿ, ಶೇಂಗಾ ಹಿಂಡಿ, ಎಲ್ಲ ಬೂಸ, ಹುಳಿ ನುಚ್ಚು ಎಲ್ಲ ಕೊಡ್ತೀವಿ. ಹುಳಿ ನುಚ್ಚು ಅದೆಲ್ಲ ಎಲ್ಲ ಕೊಡ್ತೀವಿ.